ಐ ಅಗ್ರಿ. ಬರೀ ನಗರ ಮೀಟರ್ ಅಪ್ಲಿಕೇಶನನ್ನು ಹಾಕ್ಕೊಂಡು ಅದರಲ್ಲೇ ರೈಡ್ ಮಾಡ್ತೀನಿ ಅಂತ ಅಂದರೆ ಕಷ್ಟ ಆಗುತ್ತೆ ನಿಮಗೂ. ವೇಳೆ ಫ್ಲೀಟ್ಗೆ ಕನ್ವರ್ಟ್ ಆದರೆ ಇದೆಯಲ್ಲ, ಆವಾಗ ನೀವು ಅವ್ರ ಕೈ ಕೆಳಗೆ ಕೆಲಸ ಮಾಡಬೇಕಾಗತ್ತೆ. ಬಟ್ ನೀವು ನಿಮ್ಮ ವೆಹಿಕಲ್ನ ಓನರಾಗೆ ಉಳಿಬೋದು. ನೀವು ಯಾರ ಕೆಳಗೂ ಕೆಲಸ ಮಾಡೋ ಪರಿಸ್ಥಿತಿ ಬರಲ್ಲ. ಎಲ್ರಿಗೂ ನಮಸ್ಕಾರ. ನಾನು ನನ್ನ ಪ್ರೀವಿಯಸ್ ವೀಡಿಯೋದಲ್ಲಿ ಹೇಳಿದ್ದೆ, ನಗರ ಮೀಟರ್ ಅಪ್ಲಿಕೇಶನ್ ಮತ್ತು ಈ ಥರ ಅಗ್ರಿಗೇಟರ್ ಅಪ್ಲಿಕೇಶನ್ಗಳನ್ನು ಕಂಪ್ಯಾರಿಸನ್ ಮಾಡಿ ಒಂದು ವೀಡಿಯೋನ ನಿಮ್ಮ ಮುಂದೆ ತರ್ತೀನಿ ಅಂತ ಹೇಳಿ. ಬನ್ನಿ ಡೀಟೇಲ್ಸ್ ಆಗಿ ಆ ವಿಡಿಯೋನ ನೋಡೋಣ. ಓಲಾ, ಉಬರ್, ರ್ಯಾಪಿಡೋ, ನಮ್ಮ ಯಾತ್ರಿ ಮತ್ತು ನಗರ ಮೀಟರ್, ಈ 5 ಅಪ್ಲಿಕೇಶನ್ಗಳನ್ನು ಕಂಪ್ಯಾರಿಸನ್ ಮಾಡೋಣ ಬನ್ನಿ. ಫಸ್ಟಿಗೆ ಓಲಾ. ಎಲ್ಲ ಅಪ್ಲಿಕೇಶನ್ಗಳಲ್ಲೂ ಸೇಮ್ ಡೆಸ್ಟಿನೇಷನ್ ಹಾಕಿ ಚೆಕ್ ಮಾಡೋಣ. ಒಂದು ಸರ್ಟೆನ್ ಲೊಕೇಶನಿಂದ ನಾನು ಈ ಲೊಕೇಶನಿಂದ ನಾನು ಎಲ್ಚೇನಹಳ್ಳಿ ಮೆಟ್ರೋ ಸ್ಟೇಷನ್ಗೆ ಎಷ್ಟು ಫೇರ್ ಆಗುತ್ತೆ ಅಂತ ಓಲಾದಲ್ಲಿ ಚೆಕ್ ಮಾಡ್ತಾಯಿದ್ದೀನಿ. ಇವನು ತೋರಿಸೋ ಪ್ರಕಾರ ಆಟೋದಲ್ಲಿ 129 ರೂಪಾಯಿ ಆಗುತ್ತೆ ಅಂಥೇಳಿ. ಇದು ಅಪ್ರಾಕ್ಸಿಮೇಟ್ಲಿ 4 to 5 ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಇರೋದು. 129 ರೂಪಾಯಿ ಯಾಕೆ ಅಂತ ಗೊತ್ತಿಲ್ಲ. ಫೇರ್ ಡೀಟೇಲ್ಸ್ ಚೆಕ್ ಮಾಡಿದ್ರೆ ಪಾಪ್ಯುಲರ್ ಫೇರ್ ಅಂಥೇಳಿ ಮುಗಿಸ್ಬಿಟ್ಟು ಅಷ್ಟೇ, ಒಂದೇ ಸೆಂಟೆನ್ಸ್, ಹೆಚ್ಚಿಗೆ ಏನೋ ಎಕ್ಸ್ಪ್ಲನೇಷನ್ ಇಲ್ಲ. ಇದು ಓಲಾ ಅಪ್ಲಿಕೇಶನ್ದ ಡೀಟೇಲ್ಸ್. ನೆಕ್ಸ್ಟ್ ಬಂದು ಉಬರ್. ನೋಡಿ, ಇಲ್ಲೂ ಎಲ್ಚೇನಹಳ್ಳಿಗೆ ಹಾಕ್ತಾಯಿದ್ದೀನಿ ಉಬರಲ್ಲಿ. ಇಲ್ಲಿ ಯಾವುದೋ ಒಂದು ಆಫರ್ 20% ಪ್ರಮೋ ಹೋಗಿ 95 ರೂಪಾಯಿ ಆಗಿದೆ. ಇಲ್ಲಾಂದರೆ ಇಲ್ಲೂ ಕೂಡ 120 ರೂಪಾಯಿನೇ ಆಗ್ತಿತ್ತು. ಬಟ್ ಇಲ್ಲಿ ನಾನು ಪ್ರೈಸ್ ಡೀಟೇಲ್ಸ್ನ ಚೆಕ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ನಾನು ಹೈಯರ್ ಫೇರ್ಸು ಅದು ಇದು ಅಂತ ಹೇಳೋದು ಬರ್ತಾಯಿದೆ. ನಾನು ಪ್ರೈಸ್ ಡೀಟೇಲ್ ಚೆಕ್ ಮಾಡಿದ್ರೆ ಇದರಲ್ಲಿ ಸಜೆಸ್ಟೆಡ್ ಫೇರ್ ಈಸ್ ಆ್ಯನ್ ಅಪ್ರಾಕ್ಸಿಮೇಟ್ ಇಂಡಿಕೇಶನ್ ಬೇಸ್ಡ್ ಆನ್ ದ ಹಿಸ್ಟ್ರಿಕಲ್ ಡೇಟಾ ಅದು ಇದು ಅಂತ ಹೇಳಿಕೊಟ್ಟು, ನೀವು ಮ್ಯೂಚುಲಿ ಅಗ್ರೀಡ್ ಬಿಟ್ವೀನ್ ಯು ಆ್ಯಂಡ್ ದ ಡ್ರೈವರ್ ಅಂತಲೂ ಕೊಟ್ಬಿಟ್ಟ, ಡ್ರೈವರ್ ಪಾರ್ಟ್ನರ್ ಅಂತ ಹೇಳಿ. ಸೊ ಇಲ್ಲೂ ಏನಕ್ಕೆ ನಾನು ಇಷ್ಟು ತಗೊತಿದ್ದೀನಿ ಅಂಥೇಳಿ ಯಾವುದೇ ಕ್ಲಾರಿಟಿ ಆ ಇನ್ಫಾರ್ಮೇಷನ್ನು ಈ ಅಪ್ಲಿಕೇಶನಲ್ಲಿ ಇಲ್ಲ. ನೆಕ್ಸ್ಟು ನಮ್ಮ ಯಾತ್ರೆಯಲ್ಲಿ ಸೇಮ್ ಲೊಕೇಶನನ್ನು ಚೆಕ್ ಮಾಡ್ತಾಯಿದ್ದೀನಿ. ಇಲ್ಲೆಷ್ಟು ತೋರಿಸುತ್ತೆ ಅಂತ ಹೇಳಿ ನೋಡೋಣ. ಆಟೋ ಮತ್ತು ಕ್ಯಾಬ್ಗೆ ಓಕೆ. ಸೊ ಇಲ್ಲಿ ಮಲ್ಟಿಪಲ್ ಆಪ್ಷನ್ಸ್ ಕೊಟ್ಬಿಡ್ತು, ಆಟೋ ಮತ್ತು ಆಟೋ ಪ್ರಿಯಾರಿಟಿ ಅಂಥೇಳಿ. ಓಕೆ, ಇಲ್ಲಿ 130ರಿಂದ 140 ರೂಪಾಯಿ. ಕಂಪ್ಲೀಟ್ ಡೀಟೇಲ್ಸ್ ತೆಗೆದ್ರೆ ಇದು ಓಕೆ, ಗೌರ್ಮೆಂಟ್ ಚಾರ್ಜಸ್ನ ಇನ್ಫಾರ್ಮ್ ಮಾಡಿದ್ದಾರೆ. 36 ರೂಪಾಯಿ ಮಿನಿಮಮ್ ಫೇರು, ಮತ್ತು ಅದಾದಮೇಲೆ ಪರ್ ಕಿಲೋಮೀಟರ್ 18 ರೂಪಾಯಿ ಇರುತ್ತೆ ಅಂಥೇಳಿ. ಇಲ್ಲಿ 3 ಅಡಿಷ್ನಲ್ ಚಾರ್ಜಸ್ ಯಾವುದು ಅಂದರೆ ಪಿಕಪ್ ಚಾರ್ಜಸ್ಸು, ಪರ್ ಸ್ಟಾಪ್ ಚಾರ್ಜಸ್ ಮತ್ತು ಡ್ರೈವರ್ ಎಡಿಷನ್ಸ್ ಅಂಥೇಳಿ ಬಂತು. ಪ್ಲಸ್ 10% ಕಂಜೆಷನ್ ಚಾರ್ಜಸ್. ಅದು ಏನಕ್ಕೆ ಅಂತೇಳಿ ನನಗೂ ಗೊತ್ತಿಲ್ಲ. ವೆಯ್ಟಿಂಗ್ ಚಾರ್ಜಸ್ ಅದು ಎಲ್ಲ ಕಡೆನೂ ಇರೋದೆ, ಅಂದರೆ ನಾವು ವೆಯ್ಟ್ ಮಾಡಿಸಿದ್ರೆ ಮಾತ್ರ ಅಪ್ಲಿಕೇಬಲ್ ಆಗುತ್ತೆ. ಇಲ್ಲಿ ನಮ್ಮ ಯಾತ್ರೆನೇ ಸ್ವಲ್ಪ ಕಾಸ್ಟ್ಲಿ ಅಂತ ಅನ್ನಿಸ್ತಾ ಇದೆ. ಸೇಮ್ ಲೊಕೇಶನನ್ನು ನಾನು ನಗರ ಮೀಟರ್ ಅಪ್ಲಿಕೇಶನಲ್ಲೂ ಕೂಡ ಹಾಕಿ ನೋಡ್ತಾ ಇದ್ದೀನಿ. ಸೊ ಇದ್ರ ಪ್ರಕಾರ ಓಕೆ, 5.3 ಕಿಲೋಮೀಟರ್ಸ್ ಇದೆ. ಆಟೋ ಫೇರ್ ಡೀಟೇಲ್ಸ್ ಚೆಕ್ ಮಾಡೋಣ. ಫೇರ್ ಡೀಟೇಲ್ ಕಾರ್ಡ್ ತೆಗೆದ್ರೆ ನಮಗೆ ಇದು ಗೌರ್ಮೆಂಟ್ ಅಪ್ರೂವ್ಡ್ ಫೇರ್ಸ್ ಏನಿದೆ ಅದನ್ನು ಮಾತ್ರ ತೋರಿಸ್ತಾ ಇದೆ. 36 ರೂಪಾಯಿ ಫಾರ್ 2 ಕಿಲೋಮೀಟರ್, ಆಮೇಲೆ ಪರ್ ಕಿಲೋಮೀಟರ್ 18 ರೂಪಾಯಿ, ದೆನ್ ವೆಯ್ಟಿಂಗ್ ಚಾರ್ಜಸ್ 66 ಪೈಸೆ ಪರ್ ಮಿನಿಟ್ ಅಂಥೇಳಿ. ಓಕೆ, ಸೊ ಇದ್ರ ಪ್ರಕಾರ ಸೇಮ್ 5.3 ಕಿಲೋಮೀಟ್ರಿಗೆ ಅರೌಂಡ್ ಒಂದು 95 ರೂಪಾಯಿ ಆಗ್ಬೋದು. ಸೊ ಚೀಪರ್ ಅಂತ ಅನಿಸ್ತಾ ಇರೋದು ನಮಗೆ ನಗರ ಮೀಟರ್ ಅಪ್ಲಿಕೇಶನ್ ಮಾತ್ರ. ನೆಕ್ಸ್ಟ್ ಬಂದು ರ್ಯಾಪಿಡೋ ಚೆಕ್ ಮಾಡೋಣ. ರ್ಯಾಪಿಡೋದಲ್ಲಿ ಚೆಕ್ ಮಾಡಿದ್ರೆ ಸೇಮ್ ಡಿಸ್ಟೆನ್ಸು ಸೇಮ್ ಲೊಕೇಶನ್ನ 122 ರೂಪಾಯಿ ತೋರಿಸ್ತಾ ಇದೆ. ಇಲ್ಲಿ ರೈಡ್ ಫೇರ್ ಬಂದು 117 ರೂಪಾಯಿ ಮತ್ತು ಪಿಕಪ್ ಫೇರ್ ಬಂದು 5 ರೂಪಾಯಿ ಅಂತೇಳಿ ತೋರಿಸ್ತಾ ಇದೆ. ಎಲ್ಲದಕ್ಕೂ ಕಂಪೇರ್ ಮಾಡಿದ್ರೆ ನಗರ ಮೀಟರ್ ಅಪ್ಲಿಕೇಶನ್ನ ನಾವು ಯೂಸ್ ಮಾಡಿದ್ರೆ ರಿಯಲಿ ಇಟ್ಸ್ ವರ್ತ್ ಫಾರ್ ಪ್ಯಾಸೆಂಜರ್ಸ್. ಮತ್ತು ಮೋಸ್ಟ್ ಪ್ರಾಬಬಲ್ ಯಾರಿಗೂ ಇವರು ಕಮಿಷನನ್ನು ಕೊಡಬೇಕಾಗಲ್ಲ. ಅದರಿಂದ ಡ್ರೈವರ್ ಬೆನಿಫಿಟ್ಸು ಜಾಸ್ತಿ ಇರುತ್ತೆ ಅಂತ ಅಂದ್ಕೊತೀನಿ ನಾನು. ಇದಾಗಿತ್ತು ನಗರ ಮೀಟರ್ ಮತ್ತು ಇತರ ಅಗ್ರಿಗೇಟರ್ ಅಪ್ಲಿಕೇಶನ್ಗಳ ಒಂದು ಕಂಪ್ಯಾರಿಸನ್ ವಿಡಿಯೋ. ನೀವೇ ಯೋಚನೆ ಮಾಡಿ, ಫ್ರಮ್ ದ ಕಸ್ಟಮರ್ ಪಾಯಿಂಟ್ ಆಫ್ ವ್ಯೂ ನಮಗೆ ಸಾಕಷ್ಟು ಬೆನಿಫಿಟ್ ಇದೆ. ಫ್ರಮ್ ದ ಡ್ರೈವರ್ ಪಾಯಿಂಟ್ ಆಫ್ ವ್ಯೂ ನಗರ ಮೀಟರ್ ಅಪ್ಲಿಕೇಶನಿಂದ ಏನು ಬೆನಿಫಿಟ್ ಇದೆ ಅಂತ ಅಂದರೆ, ಡೌನ್ ದ ಲೈನ್ ಈ ಅಗ್ರಿಗೇಟರ್ ಸಂಸ್ಥೆಗಳು ನಿಮ್ಮ ಜೊತೆ ಎಷ್ಟು ಬೇಕಾದ್ರೂ ಆಟ ಆಡಬಹುದು. ಅಂದರೆ ಈಗ ಆ್ಯಸ್ ಆಫ್ ನಾವು ಕಮಿಷನ್ ಹೋಗಿ ಸಬ್ಸ್ಕ್ರಿಪ್ಷನ್ ಮಾಡೆಲ್ ಬಂದಿದೆ,
ಗೋಯಿಂಗ್ ಫಾರ್ವರ್ಡ್ ಅದು ಫ್ಲೀಟ್ಗೂ ಕನ್ವರ್ಟ್ ಆಗ್ಬೋದು. ಒಂದು ವೇಳೆ ಫ್ಲೀಟ್ಗೆ ಕನ್ವರ್ಟ್ ಆದರೆ ಇದೆಯಲ್ಲ, ಆವಾಗ ನೀವು ಅವ್ರ ಕೈ ಕೆಳಗೆ ಕೆಲಸ ಮಾಡಬೇಕಾಗುತ್ತೆ. ಬಟ್ ನಗರ ಮೀಟ್ರ್ ಅಪ್ಲಿಕೇಶನ್ ಇದ್ದರೆ ನಿಮಗೂ ಕೂಡ ಡೈರೆಕ್ಟಾಗಿ ರೈಡ್ ಸಿಗುತ್ತೆ. ನೀವು ನಿಮ್ಮ ವೆಹಿಕಲ್ನ ಓನರಾಗೆ ಉಳಿಬೋದು. ನೀವು ಯಾರ ಕೆಳಗೂ ಕೆಲಸ ಮಾಡೋ ಪರಿಸ್ಥಿತಿ ಬರಲ್ಲ. ಐ ಅಗ್ರಿ. ಬರೀ ನಗರ ಮೀಟ್ರ್ ಅಪ್ಲಿಕೇಶನನ್ನು ಹಾಕ್ಕೊಂಡು ಅದರಲ್ಲೇ ರೈಡ್ ಮಾಡ್ತೀನಿ ಅಂತ ಅಂದರೆ ಕಷ್ಟ ಆಗುತ್ತೆ ನಿಮಗೂ. ನೀವು ಓಲಾ, ಊಬರ್ ಮತ್ತು ಇತರ ಅಗ್ರಿಗೇಟರ್ ಅಪ್ಲಿಕೇಶನ್ಗಳನ್ನು ಯೂಸ್ ಮಾಡಿ. ಜೊತೆಗೆ ಅಟ್ಲೀಸ್ಟ್ ದಿನಕ್ಕೆ 1 ಅಥವಾ 2 ರೈಡನ್ನಾದರೂ ನಗರ ಮೀಟ್ರ್ ಅಪ್ಲಿಕೇಶನಲ್ಲಿ ಮಾಡಿ. ಸೊ ದಟ್ ಆ ಅಪ್ಲಿಕೇಶನ್ಗೆ ಯೂಸರ್ ಎಂಗೇಜ್ಮೆಂಟ್ ಸಿಗುತ್ತೆ. ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ನೀವು ನಿಮ್ಮ ಓನರ್ಶಿಪ್ಪಲ್ಲಿರಲ್ಲ, ಅವ್ರ ಓನರ್ಶಿಪ್ಪಲ್ಲಿ ನೀವು ಡ್ರೈವರಾಗಿ ಮಾತ್ರ ಉಳ್ಕೊತೀರ. ಸೊ ನೀವೇನಾದ್ರು ಡ್ರೈವರ್ ಆದರೆ ಅವ್ರು ಕೊಟ್ಟಿರೋ ಫಿಕ್ಸೆಡ್ ಸ್ಯಾಲ್ರಿನ ನೀವು ತಗೋಬೇಕಲ್ಲದೆ. ನೀವು ನೋಡಿರ್ಬೋದು, ಬೆಂಗಳೂರಲ್ಲಿ ಬೇರೆ ಬೇರೆ ಸ್ಟೇಟ್ಗಳಿಂದ ಬಂದು ಡ್ರೈವಿಂಗ್ನ ಸ್ಟಾರ್ಟ್ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್, ಅವ್ರು 10 ಕಿಲೋಮೀಟ್ರಿಗೆ 100 ರೂಪಾಯಿ ಆದರೂ ಕೂಡ ಆ ರೈಡ್ನ ಅಕ್ಸೆಪ್ಟ್ ಮಾಡಿಕೊಂಡು ಬರ್ತಾರೆ. ಯಾಕೆ ಅಂತಂದರೆ